ಕಥೆಯ ಪ್ರಾರಂಭದಲ್ಲಿ ನಾವು ನೋಡ್ತೀವಿ ಜೋಸೆಫ್ ಅನ್ನೋ ವ್ಯಕ್ತಿಯನ್ನ. ಇವನು ತನ್ನ ಮಗಳು ಮತ್ತೆ ಹೆಂಡತಿಯ ಜೊತೆ ಈ ದೊಡ್ಡ ಕಾಡಿನಲ್ಲಿ ಒಬ್ನೇ ಇದ್ದಾನೆ. ಇದು ಕೆನಡಾದ ಒಂದು ಕಾಡಾಗಿದೆ. ಮತ್ತೆ ಜೋಸೆಫ್ಗೆ ಒಂದು ಮಗಳು ಕೂಡ ಇದ್ದ ಅಂತ ನಿಮ್ಗೆ ಗೊತ್ತಿದೆ. ಅವನು ತನ್ನ ಮಗಳಿಗೆ ಕಾಡಲ್ಲಿ ಹೇಗೆ ಬದುಕೋದು ಅಂತ ಹೇಳ್ಕೊಡ್ತಾನೆ. ಅದು ಹಂಟಿಂಗ್ ಮಾಡೋದಾಗಿರ್ಬೋದು ಅಥವಾ ಮೀನನ್ನ ಹಿಡಿಯೋದಾಗಿರ್ಬೋದು, ಸ್ವಿಮ್ಮಿಂಗ್ ಮಾಡೋದಾಗಿರ್ಬಹುದು, ಹಾಗೆ ಕಾಡಿನಲ್ಲಿ ದಾರಿಗಳನ್ನ ಹೇಗೆ ಹುಡ್ಕೊಳ್ತಾ ಹೋಗೋದು ಅಂತ ಆಗಿರ್ಬಹುದು, ಅವೆಲ್ಲವನ್ನು ಸಹ ಸ್ಕಿಲ್ಸ್ ನ ಹೇಳ್ಕೊಡ್ತಾನೆ. ಇವರು ಈ ಕಾಡಿನಲ್ಲೇ ಒಂದು ಮನೆಯನ್ನ ಕೊಟ್ಕೊಂಡಿದ್ದಾರೆ. ಹಾಗೆ ಇವನ ಪತ್ನಿಯ ಹೆಸರು ಕೆವಿನ್ ಅಂತ. ಇವಳು ಮನೆ ಕೆಲಸನ ನೋಡ್ಕೊಳ್ತಾಳೆ. ಜೋಸೆಫ್ ಹಿಂದಿನ ದಿನ ಬಲೆಯನ್ನ ಇಟ್ಟಿದ್ದ ಪ್ರಾಣಿಗಳನ್ನ ಹಿಡಿಯೋಕೋಸ್ಕರ. ಅಂಡ್ ಅದೇ ಬಲೆಗಳನ್ನ ಇವಾಗ ಅವನು ಚೆಕ್ ಮಾಡೋಕೆ ಹೋಗ್ತಾ ಇದ್ದಾನೆ ತನ್ನ ಮಗಳನ್ನ ಕರ್ಕೊಂಡು. ಆದ್ರೆ ಅಲ್ಲಿ ಹೋಯ್ತು ಗೊತ್ತಾಗತ್ತೆ ಏನಂದ್ರೆ ಅವರ ಬಲೆಗೆ ಬಿದ್ದಿರೋ ಪ್ರಾಣಿಯನ್ನ ಆಲ್ರೆಡಿ ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದನ್ನ ನೋಡಿ ಇವರಿಬ್ರಿಗೂ ಗಾಬರಿ ಆಗುತ್ತೆ. ಮತ್ತೆ ಮಗಳು ಹೇಳ್ತಾಳೆ, ನನ್ಗನ್ಸುತ್ತೆ ಈ ಕೆಲ್ಸನ ಅವನೇ ಮಾಡಿದಾನೆ ಅಂತ. ಆದ್ರೆ ಜೋಸೆಫ್ ಇದಕ್ಕೆ ಏನು ಉತ್ತರ ಕೊಡಲ್ಲ. ಆದ್ರೆ ಜೋಸೆಫ್ ನ ಮುಖದಲ್ಲಿ ನಾವು ಗಾಬರಿಯನ್ನ ನೋಡ್ಬಹುದು, ಭಯವನ್ನ ಕಾಣಬಹುದು. ಇದ್ರ ಅರ್ಥ ಯಾರು ಈ ಕಾಡಿಗೆ ಬಂದಿದ್ದಾರೆ ಅವನ ಶತ್ರು ಆಗಿರಬಹುದು. ಮತ್ತೆ ಹಾಗೆ ಜೋಸೆಫ್ ತನ್ನ ವೈಫ್ಗೆ ವಾಕಿ ಟಾಕಿಯಿಂದ ಕಾಂಟ್ಯಾಕ್ಟ್ ಮಾಡ್ತಾನೆ. ಜೋಸೆಫ್ ತನ್ನ ಪತ್ನಿಗೆ ಹೇಳ್ತಾನೆ, ಈ ಸಲ ನಮ್ಗೆ ಯಾವುದೇ ಬೇಟೆ ಸಿಕ್ಕಿಲ್ಲ, ಯಾವುದೇ ಪ್ರಾಣಿ ಸಿಕ್ಕಿಲ್ಲ. ಹೀಗಾಗಿ ನೀನು ನಮ್ಮ ಹತ್ರ ಏನು ಚರ್ಮ ಇದೆಯೋ ಪ್ರಾಣಿಗಳದು ಅದನ್ನ ಸಿಟಿಗೆ ಹೋಗಿ ಮಾರಿ ಬಾ ಅಂತ. ಮತ್ತೆ ಹಾಗೆ ಅವಳು ಕಾರ್ನ ತಗೊಂಡು ಸಿಟಿ ಕಡೆ ಹೋಗ್ತಾಳೆ. ಅಂಡ್ ಹಾಗೆ ಚರ್ಮಗಳನ್ನ ಮಾರ್ತಾಳೆ. ಆದ್ರೂ ಕೂಡ ಅವಳಿಗೆ ಅಷ್ಟು ದುಡ್ಡೇನು ಸಿಕ್ಕಿರ್ಲಿಲ್ಲ ಪೂರ್ತಿ ಮನೆಗೆ ಸಾಕಾಗುವಷ್ಟು ಸಾಮಾನುಗಳನ್ನ ಖರೀದಿಸೋಗೋಸ್ಕರ. ಯಾಕಂದ್ರೆ ಈ ಚರ್ಮಗಳೆಲ್ಲ ಆರ್ಡಿನರಿ ಪ್ರಾಣಿಗಳ ಚರ್ಮ. ಆಕ್ಚುಲಿ ಇವ್ರಿಗೆ ತೋಳದ ಚರ್ಮ ಬೇಕಂತೆ, ಒಂದ್ ವೇಳೆ ಜಾಸ್ತಿ ದುಡ್ಡನ್ನ ಕೊಡ್ಬೇಕು ಅಂತ ಇದ್ರೆ. ಆದ್ರೆ ತೋಳ ಅಂದ್ರೆ ನಾಯಿನ ಗುರು, ಅಷ್ಟೇನ್ ಈಸಿ ಅಲ್ಲ ಅದನ್ನ ಹಿಡಿದು ಕೊಂದ್ಲೋದು ಮತ್ತೆ ಚರ್ಮನ ತೆಗಿಯೋದು. ಅದಕ್ಕೆ ಅಂಡ್ ಹಾಗೆ ಅವಳು ಒಂದು ನೋಟಿಸ್ ಬೋರ್ಡ್ ನ ಮೇಲೆ ನೋಡ್ತಾಳೆ, ಯಾವ್ದೋ ಒಂದು ಮನೆಯನ್ನ ಮಾರೋಕೆ ತಯಾರಾಗಿದ್ದಾರಂತೆ. ಕೇವಿನ ಕನಸಾಗಿತ್ತು ಈ ಸಿಟಿಯಲ್ಲಿ ಬಂದು ಒಂದು ಮನೆಯನ್ನ ಕಟ್ಕೊಂಡು ಇರೋದು ಅಂತ. ಯಾಕಂದ್ರೆ ಅವಳ ಮಗಳಿಗೆ ಜಾಸ್ತಿ ಶಿಕ್ಷಣವನ್ನ ಕೊಡಿಸಬಹುದು, ಸ್ಕೂಲ್ಗೆ ಹೋಗಬಹುದು. ಆ ಕಾಡಿನಲ್ಲಿ ಬದುಕೋದಕ್ಕಿಂತ ಈ ಸಿಟಿಯಲ್ಲಿ ಇರೋದೇ ವಾಸಿ ಅಂತ ಅವಳು ಅನ್ಕೊಂಡಿದ್ಲು. ಆದ್ರೆ ಅವರಿಗೆ ಈ ಪ್ರಾಣಿಗಳನ್ನ ಬೇಟೆ ಆಡೋದು ಮತ್ತೆ ಚರ್ಮಗಳನ್ನ ಮಾರೋದ್ ಬಿಟ್ಟು ಬಾಕಿ ಯಾವ್ದು ಸ್ಕಿಲ್ಲೇ ಗೊತ್ತಿಲ್ಲ. ಕಾಡಿನಲ್ಲಿ ಬದುಕೋದಷ್ಟೇ ಅವ್ರಿಗೆ ಗೊತ್ತಿದೆ. ಅಂಡ್ ಹಾಗೆ ಅವಳು ತನ್ನ ಮನೆಗೆ ವಾಪಸ್ ಬರ್ತಾಳೆ. ಅಂಡ್ ನೋಡ್ತಾಳೆ ಜೋಸೆಫ್ ತನ್ನ ಮಗಳಿಗೆ ಹೇಗೆ ಪ್ರಾಣಿಗಳ ಚರ್ಮವನ್ನ ತೆಗೆಯೋದು ಅಂತ ಕಲಿಸ್ಕೊಡ್ತಾ ಇದ್ದ. ಮತ್ತೆ ಈ ಬಾರಿ ಕೂಡ ಅವರ ಬೇಟೆಯನ್ನ ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವರು ಎಲ್ಲಿ ಬಲೆ ಹಾಕಿದ್ರು ಹಾಗೆ ಪ್ರಾಣಿ ಸಿಕ್ಕೊಂಡ್ ಬಿದ್ದಿತ್ತು, ಅದನ್ನ ಕದ್ಕೊಂಡು ಹೋಗಿದ್ದಾರೆ ಅಂತ ಮಗಳು ಹೇಳ್ತಾಳೆ. ಮತ್ತೆ ಕೆವಿನ್ಗೆ ಗಾಬರಿ ಆಗುತ್ತೆ. ಅಂಡ್ ಹಾಗೆ ಅವಳು ತನ್ನ ಮಗಳನ್ನ ರೂಮ್ಗೆ ಕಳಿಸ್ತಾಳೆ, ಹೋಗಿ ಮಲ್ಕೋ ಅಂತ. ಮತ್ತೆ ಜೋಸೆಫ್ನ ಹತ್ರ ಅವಳು ಕೇಳ್ತಾಳೆ, ಈ ವಿಷಯನ ನೀನು ನನ್ಗೆ ಯಾಕೆ ಹೇಳಿಲ್ಲ ಅಂತ. ನನ್ಗೆ ಅನ್ಸುತ್ತೆ ಅದು ವಾಪಸ್ ಬಂದಿದೆ. ಒಂದ್ ವೇಳೆ ಅದು ವಾಪಸ್ ಬಂದಿದೆ ಅಂದ್ರೆ ನಾವೇನಾದ್ರೂ ಮಾಡ್ಲೇಬೇಕಾಗುತ್ತೆ ಅಂತ. ಅಂಡ್ ಇವಾಗ ನಮ್ಗೆ ಗೊತ್ತಾಗತ್ತೆ ಅವರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ರು ಆಗ್ಲಿಂದ ಅಂತ. ಆಕ್ಚುಲಿ ಅದೊಂದು ಅಪಾಯಕಾರಿ ತೋಳ ಆಗಿದೆ, ಒಂದು ಡೇಂಜರಸ್ ತೋಳ. ಈ ತೋಳನ ಜೋಸೆಫ್ಗೂ ಸಹ ಹಿಡಿಯೋಕಾಗಿರ್ಲಿಲ್ಲ. ಈ ತೋಳನೆ ಬಲೆಯಲ್ಲಿ ಹಾಕಿರೋ ಎಲ್ಲ ಪ್ರಾಣಿಗಳನ್ನ ತಿನ್ಕೊಂಡು ಹೋಗ್ತಾ ಇತ್ತು ಅಥವಾ ಕದ್ಕೊಂಡು ಹೋಗ್ತಾ ಇತ್ತು. ಈ ತೋಳ ತುಂಬಾನೇ ಅಪಾಯಕಾರಿ ಮತ್ತೆ ಹಾಗೆ ಚಾಲಕ್ ಕೂಡ ಇದೆ. ಜೋಸೆಫ್ ಎಷ್ಟೇ ಬಾರಿ ಟ್ರೈ ಮಾಡಿದ್ರು ಸಹ ಇದನ್ನ ಟ್ರ್ಯಾಪ್ ಮಾಡೋಕೆ ಆಗಿಲ್ಲ ಇಲ್ಲಿವರೆಗೂ. ಜೋಸೆಫ್ ನ ಪತ್ನಿ ಕೆವಿನ್ ಕೇಳ್ತಾಳೆ, ನಾವು ಪೊಲೀಸರ ಹತ್ರ ಸಹಾಯವನ್ನ ಕೇಳ್ಬೇಕು ಈ ಎಲ್ಲ ವಿಷಯವನ್ನ ಹೇಳಿ. ಆದ್ರೆ ಜೋಸೆಫ್ ಈ ಆಫರ್ ನ ರಿಜೆಕ್ಟ್ ಮಾಡ್ತಾನೆ ಅಂತ ಹೇಳ್ತಾನೆ, ನಾನು ನಾಳೆ ಇನ್ನೊಮ್ಮೆ ಆ ತೋಳನ ಹಿಡಿಯೋಕೆ ಟ್ರೈ ಮಾಡ್ತೀನಿ, ಬಲೆ ಹಾಕಿರ್ತೀನಿ, ನಾಳೆ ಪಕ್ಕ ನಾನು ಅದನ್ನ ಹಿಡಿತೀನಿ ಅಂತ. ಕೆವಿನ್ ಹೇಳ್ತಾಳೆ, ನಾವು ಸಿಟಿಗೆ ಮೂವ್ ಆಗ್ಬಿಡೋದು ಒಳ್ಳೇದು ಪರ್ಮನೆಂಟ್ಲಿ. ಮತ್ತೆ ನಾನು ಅಲ್ಲಿ ಯಾವ್ದಾದ್ರು ಜಾಬ್ ನ ಹುಡ್ಕೊಳ್ತೀನಿ ಅಂಡ್ ಹಾಗೆ ನನ್ನ ಮಗಳನ್ನ ಓದಿಸ್ತೀನಿ ಅಂತ. ಆದ್ರೆ ಜೋಸೆಫ್ ಹೇಳ್ತಾನೆ, ನಾವು ಪೂರ್ತಿ ಜೀವನ ಇಲ್ಲಿವರೆಗೂ ಬೇಟೆ ಆಡ್ತಾನೆ ಹಾಗೆ ಪ್ರಾಣಿಗಳ ಚರ್ಮನ ಮಾರಿನೇ ಬದುಕಿದ್ದು, ನಮ್ಗೆ ಅದನ್ನ ಬಿಟ್ಟು ಮತ್ತೇನು ಬರೋದೇ ಇಲ್ಲ. ಮತ್ತೆ ಹಾಗೆ ಬೆಳಿಗ್ಗೆ ಆಗತ್ತೆ ಅಂಡ್ ಜೋಸೆಫ್ ಹೊರಡ್ತಾನೆ ಆ ತೋಳಗೆ ಬಲೆಯನ್ನ ಬೀಸೋಕ್ಕೋಸ್ಕರ. ಆದ್ರೆ ಅವನ ಮಗಳು ತಡಿತಾಳೆ ಅಂಡ್ ಹೇಳ್ತಾಳೆ, ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ. ಆದ್ರೆ ಜೋಸೆಫ್ ಹೇಳ್ತಾನೆ, ಬೇಡ, ಯಾಕಂದ್ರೆ ಅಲ್ಲಿ ಕಾಡಿನಲ್ಲಿ ತುಂಬಾನೇ ಡೇಂಜರಸ್ ಇದೆ, ನೀನು ಅಲ್ಲಿ ಬಂದ್ರೆ ನಿನ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ. ಆದ್ರೆ ಮಗಳು ತುಂಬಾನೇ ಹಠ ಮಾಡ್ತಾಳೆ ಅಂಡ್ ಹಾಗೆ ಜೋಸೆಫ್ ಒಪ್ಕೊಳ್ತಾನೆ ಅವಳನ್ನ ಕರ್ಕೊಂಡು ಹೋಗೋಕೆ. ಮತ್ತೆ ಯಾವಾಗ ಕೆವಿನ್ ಬೆಳಿಗ್ಗೆ ಹೇಳ್ತಾಳೋ ಆಗ ಅವಳಿಗೆ ಗೊತ್ತಾಗುತ್ತೆ ಜೋಸೆಫ್ ಮಗಳನ್ನು ಸಹ ಕರ್ಕೊಂಡು ಹೋಗಿದ್ದಾನೆ ಆ ದಟ್ಟ ಕಾಡಿಗೆ. ಅವಳಿಗೆ ಕೋಪ ಬರುತ್ತೆ. ಮತ್ತೆ ವಾಕಿ ಟಾಕಿಯಲ್ಲಿ ಜೋಸೆಫ್ಗೆ ಕಾಂಟ್ಯಾಕ್ಟ್ ಮಾಡಿ ರೇಗಾಡ್ತಾಳೆ, ನೀನ್ ಅವಳನ್ನ ಯಾಕೆ ಕರ್ಕೊಂಡು ಹೋದೆ ಅಂತ. ಆದ್ರೆ ಜೋಸೆಫ್ ಹೇಳ್ತಾನೆ, ಒಂದ್ ವೇಳೆ ಆ ತೋಳ ನಮ್ಮ ಹತ್ರಕ್ಕೆ ಬಂದ್ರೆ ನಾನು ಅವಳನ್ನ ವಾಪಸ್ ಮನೆಗೆ ಕಳಿಸ್ಬಿಡ್ತೀನಿ ಅಂತ. ಜೋಸೆಫ್ ಬಲೆಗಳನ್ನ ಹಾಕ್ತಾನೆ. ಮತ್ತೆ ಅವನಿಗೆ ಮರದ ಮೇಲೆ ಹಾಗೆ ಕೆಳಗಡೆ ತೋಳದ ಗುರುತುಗಳು ಕಾಣುತ್ತೆ. ಅವನಿಗೆ ಗೊತ್ತಾಗುತ್ತೆ ತೋಳ ಇಲ್ಲೇ ಎಲ್ಲೋ ಹತ್ರದಲ್ಲಿದೆ. ಹೀಗಾಗಿ ಅವನು ತನ್ನ ಮಗಳಿಗೆ ರೈಫಲ್ ನ ಕೊಟ್ಟು ಮನೆಗೆ ಹೋಗೋಕೆ ಹೇಳ್ತಾನೆ. ಒಂದ್ ವೇಳೆ ದಾರಿ ಮಧ್ಯೆ ಏನಾದ್ರು ಯಾವ್ದಾದ್ರು ಪ್ರಾಣಿ ಬಂದ್ಬಿಟ್ರೆ ರೈಫಲ್ ಇಂದ ಶೂಟ್ ಮಾಡಿ ಸಾಯಿಸಿ ಮುಂದೆ ಹೋಗುವಂತ. ಅಂದಾಗೆ ಜೋಸೆಫ್ ನ ಮಗಳ ಹೆಸರು ಲೀಸಾ ಅಂತ ಆಗಿದೆ. ಸೊ ಲೀಸಾ ಮನೆ ಕಡೆಗೆ ಹೋಗೋಕೆ ಶುರು ಮಾಡ್ತಾಳೆ. ಆದ್ರೆ ಅವಳಿಗೆ ದಾರಿ ಮಧ್ಯ ತುಂಬಾ ವಿಚಿತ್ರವಾದ ಸದ್ದುಗಳು ಬರೋಕೆ ಶುರುವಾಗುತ್ತೆ. ಹೀಗಾಗಿ ಅವಳು ಹೆದರ್ಕೊಂಡು ಒಂದು ಬಂಡೆಯ ಹಿಂದೆ ಅಡ್ಕೊಳ್ತಾಳೆ. ಮತ್ತೆ ಇಲ್ಲಿ ಜೋಸೆಫ್ ನ ಹೆಂಡತಿ ನೀರನ್ನ ತರೋಕೆ ಹೊಂಟಿದ್ಲು. ಆದ್ರೆ ಅವಳಿಗೆ ಅನ್ಸುತ್ತೆ ಅವಳ ಹಿಂದೆ ಯಾರೋ ಬರ್ತಾ ಇದಾರೆ ಅಂತ. ಹೀಗಾಗಿ ಅವಳು ಓಡೋಕೆ ಶುರು ಮಾಡ್ತಾಳೆ. ಹೀಗಾಗಿ ಅವಳು ಮನೆಗೆ ವಾಪಸ್ ಹೋಗಿ ಮುಟ್ತಾಳೆ. ಅಂಡ್ ಇಲ್ಲಿ ನಾವು ನೋಡ್ತೀವಿ ಜೋಸೆಫ್ಗೆ ಆ ತೋಳ ಸಿಕ್ಕಾಗಿದೆ. ಅವನು ಟಾರ್ಗೆಟ್ ಮಾಡ್ತಾ ಇದ್ದಾನೆ ಆ ತೋಳನ ಶೂಟ್ ಮಾಡೋಕೆ. ಮತ್ತೆ ಹಾಗೆ ಅವನು ಶೂಟ್ ಮಾಡ್ಬಿಡ್ತಾನೆ. ಅಂಡ್ ಈ ಶೂಟ್ ಆಗಿರೋ ಸದ್ದನ್ನ ಅಂಡ್ ಲೀಸಾಗೂ ಕೂಡ ಈ ಶೂಟ್ ಆಗಿರೋ ಸದ್ದು ಕೇಳುತ್ತೆ. ಮತ್ತೆ ಅವಳಿಗೆ ಗೊತ್ತಾಗುತ್ತೆ ಅವಳ ಹತ್ರದಲ್ಲೆಲ್ಲೋ
ಇದ್ದಾಳೆ ಅಂತ. ಹಾಗೆ ಅವಳು ಮನೆಯ ಕಡೆಗೆ ಹೋಗೋಕೆ ಶುರು ಮಾಡ್ತಾಳೆ. ಇಲ್ಲಿ ಜೋಸೆಫ್ಗೆ ಅನ್ಸಿರುತ್ತೆ ಅವನು ತೋಳನ ಕೊಂದಾಗಿದೆ ಅಂತ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ತೋಳದ ಬಾಡಿನೇ ಇಲ್ಲ, ಕೆಳಗಡೆ ಬರೀ ರಕ್ತದ ಕಲೆಗಳು ಮಾತ್ರ ಬಿದ್ದಿದ್ವು. ಹೀಗಾಗಿ ಅವನು ಮುಂದ್ಗಡೆ ಹೋಗ್ತಾನೆ, ಆ ರಕ್ತದ ಕಲೆಗಳನ್ನ ಫಾಲೋ ಮಾಡ್ಕೊಳ್ತಾ. ಹಾಗೆ ಅವನು ಮುಂದೆ ಹೋಗ್ತಾ ಹೋಗ್ತಾ ಅವನಿಗೆ ಹಲವಾರು ಶವಗಳು ಕಾಣಿಸುತ್ತೆ. ಅವನಿಗೆ ಗೊತ್ತಾಗುತ್ತೆ ಈ ಕೆಲಸವನ್ನ ತೋಳ ಮಾಡಿರೋದಲ್ಲ, ಬದಲಾಗಿ ಕಾಡಿನಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ. ಮತ್ತೆ ಈ ಶವಗಳೆಲ್ಲ ಮಹಿಳೆಯರದ್ದೇ ಆಗಿತ್ತು. ಜೋಸೆಫ್ಗೆ ಇವಾಗ ತನ್ನ ಹೆಂಡತಿ ಮತ್ತೆ ಮಗಳ ಚಿಂತೆ ಆಗುತ್ತೆ, ಯಾಕಂದ್ರೆ ಅವನು ಇವಾಗ ತುಂಬಾ ದೂರದಲ್ಲಿದ್ದಾನೆ ಅಂಡ್ ಅವರು ಎಲ್ಲಿದ್ದಾರೋ ಅವನಿಗೂ ಗೊತ್ತಿಲ್ಲ. ಜೋಸೆಫ್ಗೆ ಅನ್ಸುತ್ತೆ ಇದು ಪಕ್ಕ ಯಾವುದೋ ಸೈಕೋ ಕಿಲ್ಲರ್ ನ ಕೆಲಸ ಆಗಿರ್ಬೇಕು. ಅವನು ಒಂಥರ ರಿಚುವಲ್ ನ ಫಾಲೋ ಮಾಡ್ತಾನೇನೋ, ಮತ್ತೆ ಇಷ್ಟೆಲ್ಲ ಮಹಿಳೆಯರನ್ನ ಕೊಂದಾಕಿದ್ದಾನೆ. ಹೀಗಾಗಿ ಅವನು ಈ ವಿಷಯವನ್ನ ತನ್ನ ಮಗಳು ಮತ್ತೆ ಹೆಂಡತಿಗೆ ಹೇಳಿರಲ್ಲ, ಯಾಕಂದ್ರೆ ಈ ಮ್ಯಾಟರ್ ನ ಹೇಳಿದ್ರೆ ಅವ್ರಿಗೆ ತುಂಬಾ ಭಯ ಆಗಬಹುದು. ಹೀಗಾಗಿ ಇವತ್ತು ನನ್ಗೆ ತೋಳ ಕೈಗೆ ಸಿಕ್ಕಿಲ್ಲ, ಆದ್ರೆ ನಾನು ನಾಳೆ ಮತ್ತೆ ಟ್ರೈ ಮಾಡ್ತೀನಿ ಅಂತ ಅಷ್ಟೇ ಹೇಳ್ತಾನೆ. ಮತ್ತೆ ಹಾಗೆ ಬೆಳಿಗ್ಗೆ ಆಗುತ್ತೆ ಅಂಡ್ ಜೋಸೆಫ್ ಹೊರಡ್ತಾನೆ. ಆದ್ರೆ ಈ ಸಲ ತೋಳನ ಹಿಡಿಯೋಕಲ್ಲ, ಬದಲಾಗಿ ಆ ಕಿಲ್ಲರ್ ನ ಸಾಯಿಸೋಕೆ. ಯಾಕಂದ್ರೆ ಅವನ್ಗೆ ಗೊತ್ತು ತೋಳಗಿಂತ ಜಾಸ್ತಿ ಡೇಂಜರಸ್ ಈ ಒಬ್ಬ ಸೈಕೋ ಕಿಲ್ಲರ್ ಆಗಿದ್ದಾನೆ ಅಂತ. ಮತ್ತೆ ಹಾಗೆ ನಾವಿಲ್ಲಿ ನೋಡ್ತೀವಿ ಕೆವಿನ್ ಅಂಡ್ ಲೀಸಾ ನದಿಯ ದಂಡೆ ಮೇಲೆ ಬಂದಿದ್ದಾರೆ. ಮತ್ತೆ ಲೀಸಾ ಹೇಳ್ತಾಳೆ ಅವಳ ನಾಯಿ ಎಲ್ಲೋ ಕಾಣೆ ಆಗಿದೆ, ಮೇ ಬಿ ಕಾಡಿನಲ್ಲಿ ಕಾಣೆ ಆಗಿರ್ಬೇಕು, ನಾನು ನನ್ನ ನಾಯಿನ ಹುಡ್ಕೋಕೆ ಹೋಗ್ಬೇಕು ಅಂತ. ಆದ್ರೆ ಅದೇ ಟೈಮ್ ನಲ್ಲಿ ತೋಳ ಬಂದ್ಬಿಡ್ತು ಗುರು. ಮತ್ತೆ ಲೀಸಾ ಕೆವಿನ್ ನ ಹಿಂದ್ಗಡೆ ಹೋಗಿ ಆಡ್ಕೊಳ್ತಾಳೆ. ಮತ್ತೆ ಕೆವಿನ್ಗೆ ಜೋಸೆಫ್ ಹೇಳಿರೋ ಒಂದು ಮಾತು ನೆನಪಾಗುತ್ತೆ, ಯಾವ್ದಾದ್ರು ಪ್ರಾಣಿ ಮುಂದೆ ಬಂದ್ಬಿಟ್ರೆ ನೀವು ಕೂಗೋಕೆ ಶುರು ಮಾಡ್ಬೇಕು, ಇದರಿಂದ ಆ ಪ್ರಾಣಿ ಹೆದರ್ಕೊಂಡು ಓಡೋಗ್ಬಿಡುತ್ತೆ ಅಂತ. ಸೊ ಕೆವಿನ್ ಕೂಡ ಅದೇ ಮಾಡ್ತಾಳೆ. ಮತ್ತೆ ತೋಳ ಹೆದರ್ಕೊಂಡು ಓಡೋಗ್ಬಿಡುತ್ತೆ. ಹಾಗೆ ಅವರಿಬ್ರು ಸಹ ಇವಾಗ ಮನೆಗೆ ಓಡಿ ಬರ್ತಾರೆ. ಆದ್ರೆ ಮನೆಯಲ್ಲಿ ನಾಯಿ ಕಾಣಿಸ್ತಾ ಇರ್ಲಿಲ್ಲ. ಹೀಗಾಗಿ ಕೆವಿನ್ ಇವಾಗ ಒಂದು ರೈಫಲ್ ನ ಹಿಡ್ಕೊಂಡು ಕಾಡಿನೊಳಗೆ ಹೋಗ್ತಾಳೆ ನಾಯಿಯನ್ನ ಹುಡ್ಕೋಕೆ. ನಾಯಿ ಅಂತೂ ಸಿಗುತ್ತೆ, ಆದ್ರೆ ಆ ನಾಯಿ ಸತ್ತೋಗಿರುತ್ತೆ. ಮತ್ತೆ ಅವಳಿಗೆ ಗೊತ್ತಾಗುತ್ತೆ ಆ ನಾಯಿಯನ್ನ ಕೊಂದಿದ್ದು ಆ ತೋಳನೇ ಆಗಿತ್ತು ಅಂತ. ಯಾಕಂದ್ರೆ ಗಾಯಗಳನ್ನ ನೋಡಿದ್ರೆ ಇದ್ಯಾವುದೋ ಪ್ರಾಣಿನ ಮಾಡಿದ್ದು ಅಂತ ಅವಳಿಗೆ ಅನ್ಸುತ್ತೆ. ಕೆವಿನ್ ಲೀಸಾಗೆ ಹೇಳ್ತಾಳೆ ನಾಯಿಯಲ್ಲೂ ಸಿಕ್ಕಿಲ್ಲ. ಮತ್ತೆ ಅವಳು ಸುಳ್ಳು ಹೇಳ್ತಾಳೆ, ಏನಂದ್ರೆ ನಾಯಿಯಲ್ಲೂ ಸಿಕ್ಕಿಲ್ಲ, ಹಾಗೆ ಕಾಡಿನಲ್ಲಿ ಎಲ್ಲೋ ಕಳೆದೋಗಿರ್ಬೇಕು, ನಾನು ನಿನ್ನ ಅಪ್ಪ ಜೋಸೆಫ್ ಬಂದ ನಂತರ ನಾವಿಬ್ರು ಸೇರಿ ಆ ನಾಯಿನ ಹುಡುಕ್ತೀವಿ ಅಂತ. ಆದ್ರೆ ಜೋಸೆಫ್ ಅಂತೂ ಈ ರಾತ್ರಿ ಬರೋದೇ ಇಲ್ಲ. ಮತ್ತೆ ಬೆಳಿಗ್ಗೆ ಎದ್ದು ನೋಡಿದ್ರೆ ವಾಕಿ ಟಾಕಿಯಲ್ಲೂ ಕೂಡ ಅವನನ್ನ ಕಾಂಟ್ಯಾಕ್ಟೇ ಮಾಡಕ್ ಆಗ್ತಿಲ್ಲ. ಹೀಗಾಗಿ ಕೆವಿನ್ ತನ್ನ ಮಗಳನ್ನ ಕರ್ಕೊಂಡು ಕಾಡಿನ ಕಡೆಗೆ ಹೋಗ್ತಾಳೆ ಜೋಸೆಫ್ ನ ಹುಡ್ಕೋಕೋಸ್ಕರ. ಆದ್ರೆ ಈ ಸಲ ಅವರು ಟ್ರ್ಯಾಪ್ ನ ಚೆಕ್ ಮಾಡೋಕೆ ಬಂದಾಗ ಹಿಂದಿನ ದಿನ ಜೋಸೆಫ್ ಬಲೆಯನ್ನ ಹಾಕಿದ್ದ ಅಂತ ಅವ್ರಿಗೆ ಅನ್ಸಿತ್ತು. ಹೀಗಾಗಿ ಅವರು ಅದೇ ಬಲೆಗಳನ್ನ ಚೆಕ್ ಮಾಡಕ್ಕೆ ಹೋಗ್ತಾನೆ, ಅಲ್ಲಿ ಜೋಸೆಫ್ ಸಿಗ್ಬಹುದೇನೋ ಅಂತ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅವ್ರಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ, ಯಾಕಂದ್ರೆ ಬಲೆಗೆ ಒಂದು ಪ್ರಾಣಿ ಬಿದ್ದಿತ್ತು, ಆದ್ರೆ ಅದನ್ನ ತೋಳ ಮತ್ತೆ ಎತ್ಕೊಂಡು ಹೋಗಿತ್ತು. ಮತ್ತೆ ಕೆವಿನ್ಗೆ ಅಲ್ಲಿ ಕೆಳಗಡೆ ಗ್ರೌಂಡ್ ನ ಮೇಲೆ ಏನೋ ಬಿದ್ಕೊಂಡಿರುತ್ತೆ, ಅದನ್ನ ತೆಗೆದು ನೋಡಿದಾಗ ಅದಂತೂ ಒಂದು ಮಹಿಳೆಯ ರಿಂಗ್ ಆಗಿತ್ತು. ಇದನ್ನ ನೋಡಿ ಕೆವಿನ್ಗೆ ಮತ್ತು ಗಾಬರಿ ಆಗುತ್ತೆ, ಇದು ಯಾರ್ದಾಗಿರ್ಬಹುದು, ಇದ್ರ ಮೇಲೆ ರಕ್ತ ಬೇರೆ ಇದೆ. ಹೀಗಾಗಿ ಅವಳು ಸಿಟಿಯ ಕಡೆಗೆ ಹೋಗ್ತಾಳೆ ತನ್ನ ಮಗಳನ್ನ ಕರ್ಕೊಂಡು ಅಂಡ್ ಫಾರೆಸ್ಟರ್ಸ್ಗೆ ಎಲ್ಲವನ್ನು ಹೇಳ್ತಾಳೆ ಏನೇನಾಗಿದೆ ಅಂತ. ಹೇಗೆ ಒಂದು ತೋಳ ಕಾಡಿನಲ್ಲಿದೆ, ಮತ್ತೆ ನಮ್ಮ ಬೇಟೆಯನ್ನ ಆ ತೋಳ ಎತ್ಕೊಂಡು ಹೋಗ್ತಾ ಇತ್ತು, ತಿಂತಾ ಇತ್ತು. ಅಂಡ್ ಹಾಗೆ ಈಗ ಅದು ಮನುಷ್ಯರ ಮೇಲೂ ಸಹ ದಾಳಿ ಮಾಡ್ತಾ ಇದೆ ಅನ್ಸುತ್ತೆ, ಮನುಷ್ಯರಿಗೂ ತೊಂದರೆ ಕೊಡ್ತಾ ಇದೆ ಅನ್ಸುತ್ತೆ. ಕೆವಿನ್ ಫಾರೆಸ್ಟ್ ಆಫೀಸರ್ ಹತ್ರ ಕೇಳ್ತಾಳೆ ನೀವೇನಾದ್ರೂ ಸಹಾಯ ಮಾಡ್ಲೇಬೇಕು ಅಂತ. ಆದ್ರೆ ಫಾರೆಸ್ಟ್ ಆಫೀಸರ್ ಹೇಳ್ತಾಳೆ ಏನಂದ್ರೆ ಕಾಡು ತೋಳದ ಮನೆ ಆಗಿದೆ, ಪ್ರಾಣಿಗಳಂತೂ ಅಲ್ಲಿ ಇದ್ದೇ ಇರ್ತವೆ, ಹಾಗೆ ತೋಳ ಬೇಟೆ ಆಡುತ್ತೆ, ನೀನು ಎಷ್ಟೇ ಟ್ರೈ ಮಾಡಿದ್ರು ಏನ್ ಮಾಡಕ್ಕೂ ಆಗಲ್ಲ, ಮತ್ತೆ ಆ ಇಲಾಖೆ ನಮ್ಮ ಅಂಡರ್ ಅಲ್ಲಿ ಬರಲ್ಲ, ನೀನು ಬೇರೆ ಯಾರ್ದಾರು ಸಹಾಯ ಪಡಿಬೇಕು ಅಂತ. ಕೆವಿನ್ಗೆ ಗೊತ್ತಾಗುತ್ತೆ ಇವರಿಂದ ಏನು ಆಗೋದಿಲ್ಲ, ಮತ್ತೆ ಯಾವ ಹೆಲ್ಪ್ ಕೂಡ ಇವರಿಂದ ಸಿಗಲ್ಲ ಅಂತ. ಹಾಗೆ ನಾವಿಲ್ಲಿ ಕಾಡಿನಲ್ಲಿ ನೋಡ್ತೀವಿ ಕೆಲವು ಫಾರೆಸ್ಟ್ ಆಫೀಸರ್ಸ್ ನ, ಇವರು ಕರಡಿಯ ಡೆಡ್ ಬಾಡಿಯನ್ನ ಸಾಗಾಣಿಕೆ ಮಾಡ್ತಾ ಇದ್ರು. ಮತ್ತೆ ದಾರಿ ಮಧ್ಯೆ ಅವರು ಹೋಗುವಾಗ ಒಂದು ಕಾರ್ ಕಾಣಿಸುತ್ತೆ, ಅದು ಕಾಡಿನಲ್ಲೇ ನಿಂತ್ಕೊಂಡಿತ್ತು. ಅವ್ರಿಗೆ ಗೊತ್ತಾಗಿರ್ಲಿಲ್ಲ ಈ ಕಾರ್ ಎಲ್ಲಿಂದ ಬಂತು ಅಂತ. ಮತ್ತೆ ಕಾರ್ ಒಳಗೆ ಯಾರು ಸಹ ಇರ್ಲಿಲ್ಲ, ಆದ್ರೂ ಕೂಡ ಅವರು ಇಗ್ನೋರ್ ಮಾಡಿ ಮುಂದೆ ಹೋಗ್ತಾರೆ. ಕೆವಿನ್ ಲೀಸಾನ ಕರ್ಕೊಂಡು ಮನೆಗೆ ಬಂದ್ಬಿಡ್ತಾಳೆ. ಆದ್ರೆ ಇವಾಗ ಕೆವಿನ್ಗೆ ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿದೆ ಜೋಸೆಫ್ ನ ಬಗ್ಗೆ, ಯಾಕಂದ್ರೆ 2 ದಿನ ಆಯ್ತು ಜೋಸೆಫ್ ಇನ್ನು ಬರ್ಲೇ ಇಲ್ಲ. ಮತ್ತೆ ರಾತ್ರಿ ಆಗತ್ತೆ, ಯಾವಾಗ ಅವರು ಮಲ್ಗೋದ್ರಲ್ಲಿ ಇರ್ತಾರೋ ಅವ್ರಿಗೆ ಹೊರಗಡೆಯಿಂದ ತುಂಬಾ ವಿಚಿತ್ರವಾದ ಸದ್ದುಗಳು ಕೇಳುತ್ತೆ. ಮತ್ತೆ ಅವರಿಬ್ರು ಸಹ ರೈಫಲ್ ನ ಹಿಡ್ಕೊಂಡು ಹೊರಗಡೆ ಬರ್ತಾರೆ. ಇಲ್ಲಿ ನೋಡಿದ್ರೆ ಇದ್ಯಾವುದೋ ವ್ಯಕ್ತಿ ತುಂಬಾ ಗಾಯಗೊಂಡಿದ್ದಾನೆ, ಮತ್ತೆ ಕೂಗ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಹೀಗಾಗಿ ಅವರು ಒಳಗಡೆ ಇವನನ್ನ ಕರ್ಕೊಂಡ್ ಬರ್ತಾರೆ. ಆದ್ರೆ ಅವನು ಪ್ರಜ್ಞೆ ತಪ್ಪೋಗ್ಬಿಡ್ತಾನೆ. ಮತ್ತೆ ಹಾಗೆ ಬೆಳಿಗ್ಗೆ ಆಗತ್ತೆ, ಬೆಳಿಗ್ಗೆ ಲೀಸಾ ಅವನ ಹತ್ರ ಬಂದು ನೋಡ್ತಾಳೆ, ಅವನು ಕಣ್ಣನ್ನ ತರಿತಾನೆ. ಮತ್ತೆ ಲೀಸಾ ಸ್ವಲ್ಪ ಹೆದ್ರೋಗ್ತಾಳೆ ಅಂಡ್ ಅಮ್ಮನ ಹತ್ರ ಹೋಗಿ ಹೇಳ್ತಾಳೆ ಅವನು ಎಚ್ಚರ ಆಗಿದ್ದಾನೆ ಅಂತ. ಮತ್ತೆ ಲೀಸಾನ ಅಮ್ಮ ಕೆವಿನ್ ಬಂದು ನೋಡ್ತಾಳೆ, ಆ ವ್ಯಕ್ತಿಯ ಕಾಲಿನ ಮೇಲೆ ತುಂಬಾ ಗಾಯ ಆಗಿತ್ತು. ಮತ್ತೆ ಹಾಗೆ ಕೆವಿನ್ ಆ ಗಾಯಕ್ಕೆ ಸ್ಟಿಚ್ ಹಾಕ್ತಾಳೆ, ಮತ್ತೆ ಬ್ಯಾಂಡೇಜ್ ಕೂಡ ಹಾಕ್ತಾಳೆ ಅಂಡ್ ಹಾಗೆ ಅವನಿಗೆ ನೀರನ್ನು ಸಹ ಕುಡಿಸ್ತಾಳೆ. ಆದ್ರೆ ಲೀಸಾಗೆ ಈ ವ್ಯಕ್ತಿಯ ಮೇಲೆ ತುಂಬಾನೇ ಡೌಟ್ ಇತ್ತು, ಮತ್ತೆ ಒಂಚೂರು ನಂಬಿಕೆ ಇರ್ಲಿಲ್ಲ, ಯಾವ್ದೋ ಸ್ಟ್ರೇಂಜರ್ ಗುರು ಇವನು, ಏನಾದ್ರೂ ಮಾಡ್ಬಿಟ್ರೆ. ಲೀಸಾ ಕೆವಿನ್ಗೆ ಹೇಳ್ತಾಳೆ ಅಪ್ಪ ಹೇಳಿದ್ರು ಯಾವ್ದೇ ಗೊತ್ತಿಲ್ದ ಇರೋ ವ್ಯಕ್ತಿಯನ್ನ ಮನೆ ಒಳಗೆ ಹೊಕ್ಕಿಸ್ಕೊಳ್ಬೇಡಿ ಅಂತ. ಮತ್ತೆ ಈ ವ್ಯಕ್ತಿ ಅಷ್ಟು ರಾತ್ರಿ ಟೈಮ್ ನಲ್ಲಿ ಏನ್ ಮಾಡ್ತಾ ಇದ್ದ, ಇವನ್ಗೆ ಇಷ್ಟೆಲ್ಲ ಗಾಯ ಆಗೋಕೆ ಹೇಗ್ ಸಾಧ್ಯ ಅಂತ ಕೇಳ್ತಾಳೆ. ಕೆವಿನ್ ಉತ್ತರ ಹೇಳ್ತಾಳೆ ಏನಂದ್ರೆ ಅವನು ತುಂಬಾನೇ ಗಾಯಗೊಂಡಿದ್ದ, ಒಂದ್ ವೇಳೆ ನಾವು ಸಹಾಯ ಮಾಡದೇ ಇದ್ದಿದ್ರೆ ಅವನು ಸಾಯ್ತಾ ಇದ್ದ, ನಿನ್ನ ಅಪ್ಪ ಜೋಸೆಫ್ ಒಂದ್ ವೇಳೆ ಇಲ್ಲಿ ಇದ್ದಿದ್ರೆ ಅವರು ಸಹ
ಆ ವ್ಯಕ್ತಿಗೆ ಸಹಾಯವನ್ನ ಮಾಡ್ತಾ ಇದ್ರು ಅಂತ. ಗಾಯ್ಸ್, ಈ ವ್ಯಕ್ತಿಗೆ ತುಂಬಾನೇ ಪೆಟ್ಟಾಗಿದೆ, ಮತ್ತೆ ಹಾಗೆ ಅವನು ಇನ್ನೊಮ್ಮೆ ಪ್ರಜ್ಞೆ ತಪ್ಪ ಹೋಗ್ಬಿಡ್ತಾನೆ. ಹಾಗೆ 2 ದಿನಗಳು ಕಳೆದ ನಂತರ ಅವನು ಫೈನಲಿ ಎಚ್ಚರ ಆಗ್ತಾನೆ. ಸ್ವಲ್ಪ ಆರಾಮಾಗಿದೆ ಅವನಿಗೆ. ಅವನು ತನ್ನ ಹೆಸರನ್ನ ಲ್ಯೂ ಅಂತ ಹೇಳ್ತಾನೆ. ನಾವು ಲ್ಯೂ ಅಂತ ಕರೆಯೋಣ. ಅವನು ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ ಅಂತೆ. ಮತ್ತೆ ಹಾಗೆ ಅವನು ವಿವಿಧ ಕಾಡುಗಳಿಗೆ ಹೋಗಿ ಫೋಟೋಗಳನ್ನ ತೆಗಿತಾನಂತೆ. ಅವನ ಕಾರು ಕೆಟ್ಟೋದ ನಂತರ ಅವನು ಇದೇ ಕಾಡಿನಲ್ಲಿ ಸಿಕ್ಬಿದ್ದ. ಕುಡಿಯೋಕೆ ನೀರು ಅಥವಾ ಊಟ ಅವನಿಗೇನು ಸಿಕ್ಕೇ ಇರ್ಲಿಲ್ಲ. ಹೀಗಾಗಿ ಅವನ ಪಾಡು ಈ ರೀತಿ ಆಗ್ಬಿಟ್ಟಿದೆ. ಅಂದಾಗೆ ಅವನ್ಗೆ ಇಷ್ಟು ಗಾಯಗಳಾಗಿದ್ದು ಒಂದು ತೋಳದಿಂದ ಅಂತೆ. ಗಾಯ ಆದ ನಂತರ ಅವನು ಅಲಿತಾ ಇಲ್ಲಿವರೆಗೂ ಬಂದಂತೆ. ಮತ್ತೆ ಅವನಿಗೆ ಈ ಮನೆ ಕಾಣಿಸ್ತು. ಹೀಗಾಗಿ ಅವನು ಸಹಾಯ ಕೇಳ್ದ. ಹಾಗೆ ಫಾರೆಸ್ಟರ್ಸ್ ಇವಾಗ ರೋಡ್ ನಲ್ಲಿ ಹೋಗ್ತಾ ಇರುವಾಗ ಅದೇ ಕಾರ್ ಕಾಣಿಸುತ್ತೆ. ಮತ್ತೆ ಗಾಯ್ಸ್, ಈ ಕಾರ್ ಬೇರೆ ಯಾರ್ದು ಅಲ್ಲ, ಬದಲಾಗಿ ಲ್ಯೂದು ಆಗಿತ್ತು. ನಾನ್ ಹೇಳ್ದಂಗೆ ಲೂನ ಕಾರ್ ಕೆಟ್ಟ ಹೋಗಿತ್ತಲ್ಲ, ಅದೇ ಈ ಕಾರ್ ಆಗಿತ್ತು. ಹಾಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಮತ್ತೆ ಲ್ಯೂ ಇವಾಗ ಪೂರ್ತಿಯಾಗಿ ಆರಾಮಾಗಿದ್ದಾನೆ. ಆದ್ರೆ ಇನ್ನು ಜೋಸೆಫ್ ಬರ್ಲೇ ಇಲ್ಲ ಮನೆಗೆ. ಅವನು ಎಲ್ಲಿ ಹೋಗಿದ್ದಾನೆ ಯಾರಿಗೂ ಗೊತ್ತೇ ಇಲ್ಲ. ಕೆವಿನ್ ಮತ್ತೆ ಲೀಸಾ ಪ್ರತಿದಿನ ಆ ತೋಳನ ಹಿಡಿಯೋಕೆ ಟ್ರೈ ಮಾಡ್ತಾರೆ. ಆದ್ರೆ ಪ್ರತಿದಿನ ಅವರು ಫೇಲ್ ಆಗ್ತಾರೆ. ಮತ್ತೆ ಜೋಸೆಫ್ ನ ಕಾಂಟ್ಯಾಕ್ಟ್ ಮಾಡಕ್ಕೆ ಕೆವಿನ್ ಎಷ್ಟೇ ವಾಕಿ ಟಾಕಿಯಲ್ಲಿ ಟ್ರೈ ಮಾಡಿದ್ರು ಕೂಡ ಅವಳಿಗೆ ಸಿಗ್ತಾನೆ ಇರಲ್ಲ. ಮತ್ತೆ ಇಲ್ಲಿ ಫೀಮೇಲ್ ಫಾರೆಸ್ಟ್ ಆಫೀಸರ್ಗೆ ಸ್ವಲ್ಪ ಚಿಂತೆ ಆಗಿದೆ ಕಾಡಿನ ವಿಷಯದಲ್ಲಿ. ಯಾಕಂದ್ರೆ ಆ ಕಾಡಿನಿಂದ ತುಂಬಾ ಹುಡುಗಿಯರು ಕಳೆದು ಹೋಗಿದ್ದಾರೆ ಅಂತೆ ಹಿಂದಿನ ಕೆಲವು ದಿನಗಳಲ್ಲಿ. ಮತ್ತೆ ಹೀಗಾಗಿ ನಮ್ಮ ಮೇಲ್ ಆಫೀಸರ್ ಇದ್ದಾನಲ್ಲ, ಇವನು ಆ ಕಾಡಿಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡೋಕೆ ಡಿಸೈಡ್ ಮಾಡ್ತಾನೆ. ಹಾಗೆ ಈ ಕಾಡಿಗೆ ಸ್ವಲ್ಪ ಮುಂದೆ ಬರ್ತಾನೆ. ಅದೇ ಶವಗಳಿರೋ ಜಾಗಕ್ಕೆ ಮುಂದೆ ಹೋಗ್ತಾ ಅವನು ಅದೇ ಶವಗಳಿರೋ ಜಾಗಕ್ಕೆ ಬರ್ತಾನೆ. ಎಲ್ಲಿ ಜೋಸೆಫ್ ಆ ಟೈಮ್ ನಲ್ಲಿ ಬಂದಿದ್ನಲ್ಲ, ಅದೇ ಜಾಗ ಇದಾಗಿದೆ. ಆದ್ರೆ ಈ ಆಫೀಸರ್ ಅಂತೂ ಈ ಟ್ರಾಪ್ ಗಳಿಗೆ ಸಿಕ್ಕಾಕೊಂಡ್ ಬಿದ್ದ. ಈ ಟ್ರಾಪ್ ಗಳನ್ನ ಜೋಸೆಫ್ ಹಾಕಿದಾಗಿತ್ತು ಆ ದಿನ. ಮತ್ತೆ ಇವನಂತೂ ಇಲ್ಲೇ ಸಿಕ್ಕಾಕೊಂಡ್ ಬಿದ್ಬಿಟ್ಟ. ಹಾಗೆ ಒಂದು ದಿನ ಕಳಿಯುತ್ತೆ. ಅಂಡ್ ಇಲ್ಲಿ ಫೀಮೇಲ್ ಫಾರೆಸ್ಟ್ ಆಫೀಸರ್ಗೆ ಗೊತ್ತಾಗುತ್ತೆ ಮೇನ್ ಫಾರೆಸ್ಟ್ ಆಫೀಸರ್ ಇನ್ನು ಬರ್ಲಿಲ್ಲ ಅಂತ. ಹೀಗಾಗಿ ಅವನನ್ನ ಕರ್ಕೊಂಡ್ ಬರೋಗೋಸ್ಕರ ಈ ಫೀಮೇಲ್ ಫಾರೆಸ್ಟ್ ಆಫೀಸರ್ ಹೊರಡ್ತಾಳೆ ಕಾಡಿನ ಕಡೆಗೆ. ಮತ್ತೆ ಇಲ್ಲಿ ಕೆವಿನ್ ಲೀಸಾನ ಕರ್ಕೊಂಡು ಜೋಸೆಫ್ ನ ಹುಡ್ಕೋಕೆ ಹೋಗ್ತಾಳೆ. ಹಾಗೆ ಬಹಳ ಟೈಮ್ ಹುಡುಕಾಡಿದ ನಂತರ ಫೈನಲಿ ಜೋಸೆಫ್ ಸಿಗ್ತಾನೆ. ಆದ್ರೆ ಅದು ಜೋಸೆಫ್ ನ ಡೆಡ್ ಬಾಡಿ ಆಗಿರುತ್ತೆ. ಎಸ್ ಗಾಯ್ಸ್, ಜೋಸೆಫ್ ಒಂದು ಸತ್ತೋಗಿದ್ದಾನೆ ಗುರು. ಏನಿದು ಮೂವಿಯ ಸ್ಟಾರ್ಟಿಂಗ್ ಇಂದ ಇವನ ಮೇನ್ ಕ್ಯಾರೆಕ್ಟರ್ ಅಂತ ಅನ್ಕೊಂಡಿದ್ದೆ, ಇವನೇ ಸತ್ತೋಗ್ಬಿಟ್ಟಿದ್ದಾನೆ. ಇದನ್ನ ನೋಡಿದ್ದು ಕೆವಿನ್ಗೆ ತುಂಬಾನೇ ನೋವಾಗುತ್ತೆ. ಅವಳಿಗೆ ಅನ್ಸುತ್ತೆ ಈ ಕೆಲ್ಸನ ಲ್ಯೂನೇ ಮಾಡಿರಬಹುದು. ಮತ್ತೆ ಲ್ಯೂ ಅಂತ ಇವಾಗ ಮನೆಯಲ್ಲಿದ್ದಾನೆ. ಅವಳಿಗೆ ಯಾಕೆ ಹೀಗ ಅನ್ಸ್ತು ಅಂದ್ರೆ ಜೋಸೆಫ್ ನ ಡೆಡ್ ಬಾಡಿ ನೋಡಿದ್ರೆ ಇದು ಯಾವ್ದೋ ತೋಳ ಅಥವಾ ಪ್ರಾಣಿ ಮಾಡಿರೋದಲ್ಲ, ಬದಲಾಗಿ ಯಾವ್ದೋ ಮನುಷ್ಯನೇ ಮಾಡಿರ್ಬೇಕು ಅಂತ ಗೊತ್ತಾಗುತ್ತೆ. ಅಂಡ್ ಈ ಕಾಡಿನಲ್ಲಿ ಮನುಷ್ಯರು ಇರೋದು ಅವರ ಫ್ಯಾಮಿಲಿ ಒಂದಾಗಿತ್ತು. ಅಂದ್ರೆ ಕೆವಿನ್, ಲೀಸಾ ಹಾಗೆ ಜೋಸೆಫ್ ಆಗಿತ್ತು. ಆದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಈ ಕಾಡಿನಲ್ಲಿ ಲ್ಯೂ ಕೂಡ ಬಂದಿದ್ದ. ಹೀಗಾಗಿ ಲ್ಯೂ ಇದನ್ನ ಮಾಡಿರ್ಬೋದು ಅಂತ ಅವಳಿಗೆ ಡೌಟ್ ಬರುತ್ತೆ. ಮತ್ತೆ ಲ್ಯೂ ಅಂತೂ ಇವಾಗ ಮನೆಯಲ್ಲಿದ್ದಾನೆ. ಅಂಡ್ ಹಾಗೆ ಮನೆಯಲ್ಲಿ ಲೀಸಾ ಕೂಡ ಇದ್ದಾಳೆ. ಹೀಗಾಗಿ ಕೆವಿನ್ ಓಡ್ತಾಳೆ ತನ್ನ ಮಗಳನ್ನ ಕಾಪಾಡೋಗೋಸ್ಕರ ಮನೆಯ ಕಡೆಗೆ. ಇಲ್ಲಿ ನಾವು ನೋಡ್ತೀವಿ ಅದೇ ಫೀಮೇಲ್ ಫಾರೆಸ್ಟ್ ಆಫೀಸರ್ಗೆ ಲೂನ ಗಾಡಿ ದಾರಿ ಮಧ್ಯೆ ಸಿಗುತ್ತೆ. ಮತ್ತೆ ಸ್ವಲ್ಪ ಹತ್ತಿರದಲ್ಲೇ ನಮ್ಮ ಮೇಲ್ ಆಫೀಸರ್ ಇದ್ದ. ಇವನ್ಗೆ ಅನ್ಸುತ್ತೆ ಯಾರೋ ಹತ್ರದಲ್ಲಿ ಬಂದಿದ್ದಾರೆ, ಯಾವ್ದೋ ಪ್ರಾಣಿ ಬಂದಿರ್ಬೇಕು ಅಥವಾ ಮನುಷ್ಯ ಬಂದಿರ್ಬೇಕು. ಹೀಗಾಗಿ ಅವನು ಗಾಬರಿಯಿಂದ ತನ್ನ ಗನ್ನ ತೆರಿತಾನೆ ಅಂಡ್ ಮೇಲ್ಗಡೆ ಶೂಟ್ ಮಾಡ್ತಾನೆ. ಸದ್ದು ಕೇಳಿ ಯಾರಾದ್ರೂ ಹೆದರ್ಕೊಂಡು ಓಡ್ ಹೋಗ್ಲಿ ಅಂತ. ಇದನ್ನ ಕೇಳಿ ಫಿಮೇಲ್ ಆಫೀಸರ್ ಸ್ವಲ್ಪ ಗಾಬರಿ ಆಗ್ತಾಳೆ. ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಿಗೆ ಕಾಂಟ್ಯಾಕ್ಟ್ ಮಾಡ್ತಾಳೆ. ಇಲ್ಲಿ ಕೆವಿನ್ ಮನೆಯ ಹೊರಗಡೆ ಬಂದು ರೈಫಲ್ ನ ಎತ್ಕೊಳ್ತಾಳೆ ಅಂಡ್ ಸ್ವಲ್ಪ ರೂಮ್ ನ ಕಡೆಗೆ ನೋಡ್ತಾಳೆ. ಮತ್ತೆ ಅಲ್ಲಿ ಲೀಸಾ ಅಂತೂ ಆರಾಮಾಗಿ ಮಲ್ಕೊಂಡಿದ್ಲು. ಹೀಗಾಗಿ ಕೆವಿನ್ ಇವಾಗ ಲೂನ ಹುಡುಕ್ತಾ ಇದ್ದಾಳೆ, ಲೂನ ಕೊಂದಾಕ್ಬಿಡಕ್ಕೆ. ಆದ್ರೆ ಒಳಗಡೆ ಮಲ್ಕೊಂಡಿರೋ ಲೂಗೆ ಗೊತ್ತಾಗುತ್ತೆ ಜೋಸೆಫ್ ನ ವೈಫ್ ಅಂದ್ರೆ ಕೆವಿನ್ಗೆ ಇವಾಗ ನನ್ನ ಸತ್ಯ ಗೊತ್ತಾಗಿದೆ, ನಾನು ಯಾರಂತ ಗೊತ್ತಾಗಿದೆ. ಹೀಗಾಗಿ ಇವಾಗ ಅವನು ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗ್ಬೇಕು ಅಂತ. ಯಾವಾಗ ಕೆವಿನ್ ರೂಮ್ ನಲ್ಲಿ ಎಂಟರ್ ಆಗ್ತಾಳೋ ಅದೇ ಟೈಮ್ ನಲ್ಲಿ ಲ್ಯೂ ಅವಳನ್ನ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ತಾನೆ. ಮತ್ತೆ ಅವರಿಬ್ರು ನಡುವೆ ರೈಫಲ್ ಗೋಸ್ಕರ ಯಾರ ಕೈಗೆ ರೈಫಲ್ ಸೇರುತ್ತೋ ಅವರ ಮುಂದಿರೋರು ಸಾಯ್ತಾರೆ. ಇದರಿಂದಾಗಿ ರೈಫಲ್ ನ ಬುಲೆಟ್ಸ್ ಎಲ್ಲೆಲ್ಲೋ ಫೈರ್ ಆಗೋಕೆ ಶುರು ಆಗುತ್ತೆ. ಮತ್ತೆ ಲೀಸಾ ಎದ್ದೇಳ್ತಾಳೆ ಅಂಡ್ ಹಾಗೆ ರೂಮ್ ಗೆ ಬರ್ತಾಳೆ. ಇಲ್ಲಿ ನೋಡ್ತಾಳೆ ಲ್ಯೂ ಅಂತೂ ಕೆವಿನ್ ನ ಪ್ರಜ್ಞೆ ತಪ್ಸಾಕ್ಬಿಟ್ಟ ಕುತ್ತಿಗೆಯನ್ನ ಒತ್ತಿ. ಹೀಗಾಗಿ ಲೀಸಾ ಕೆವಿನ್ ಗೆ ಹೆಲ್ಪ್ ಮಾಡಕ್ ಆಗಿರ್ಲಿಲ್ಲ. ಮತ್ತೆ ಹಾಗೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಕಡೆಯಿಂದ ರೆಸ್ಕ್ಯೂ ಟೀಮ್ ಬಂದಿರುತ್ತೆ. ಆದ್ರೆ ಇಲ್ಲಿ ಆ ಮೇಲ್ ಆಫೀಸರ್ ಬ್ಲಡ್ ಲಾಸ್ ನ ಕಾರಣದಿಂದಾಗಿ ಅಲ್ಲೇ ಸತ್ತಿರ್ತಾನೆ. ರೆಸ್ಕ್ಯೂ ಟೀಮ್ಗೆ ಸುತ್ತಮುತ್ತ ಇನ್ನೂ ರಕ್ತದ ಕಲೆಗಳು ಸಿಗುತ್ತೆ. ಇದರಿಂದಾಗಿ ಅವ್ರಿಗೆ ಗೊತ್ತಾಗುತ್ತೆ ಈ ಕಾಡಿನಲ್ಲಿ ಇನ್ನೂ ಏನೇನೋ ನಡೀತಾ ಇದೆ ಅಂತ. ಮತ್ತೆ ನಾವಿಲ್ಲಿ ಕೆವಿನ್ ಮನೆಯಲ್ಲಿ ನೋಡ್ತೀವಿ. ಕೆವಿನ್ಗೆ ಎಚ್ಚರ ಆಗುತ್ತೆ. ಇಲ್ಲಿ ಲ್ಯೂ ಅವಳನ್ನ ಕಟ್ಟಕ್ಕಿಟ್ಟಿದ್ದ. ಲ್ಯೂ ಕೆವಿನ್ ಹತ್ರ ಕೇಳ್ತಾನೆ ಕಾರ್ನ ಚಾವಿ ಕೊಡು ಅಂತ. ಆದ್ರೆ ಕೆವಿನ್ ಕೇಳ್ತಾಳೆ ನನ್ನ ಮಗಳೇ ಅಲ್ಲಿ ಅಂತ. ಆದ್ರೆ ಲ್ಯೂ ಅದ್ರ ಬಗ್ಗೆ ಏನು ಮಾತಾಡೋದೇ ಇಲ್ಲ. ಮತ್ತೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ಸೈಕೋ ಕಿಲ್ಲರ್ ಬೇರೆ ಯಾರು ಅಲ್ಲ, ಅದು ಲ್ಯೂನೇ ಆಗಿದ್ದ. ಅಷ್ಟೆಲ್ಲ ಶವಗಳನ್ನ ಹಾಕಿದ್ದು ಆ ಕಾಡಿನಲ್ಲಿ ಅವನೇ ಆಗಿದ್ದ. ಮತ್ತೆ ಜೋಸೆಫ್ಗೆ ಅವನ ಬಗ್ಗೆ ಗೊತ್ತಾಗಿತ್ತು. ಅಂಡ್ ಹಾಗೆ ಜೋಸೆಫ್ ಲ್ಯೂನ ಕೊಲ್ಲೋ ಬರದಲ್ಲಿ ಅವನ್ಗೆ ಇಷ್ಟೆಲ್ಲ ಗಾಯ ಮಾಡಿದಾಗಿತ್ತು. ಇದನ್ನ ತೋಳ ಮಾಡಿರೋದಲ್ಲ, ಬದಲಾಗಿ ಜೋಸೆಫ್ ಮಾಡಿದ್ದಾಗಿತ್ತು. ಆಮೇಲೆ ಜೋಸೆಫ್ ಸತ್ತೋದ. ಮತ್ತೆ ಲ್ಯೂ ಈ ಮನೆವರೆಗೂ ಬಂದ. ಒಟ್ನಲ್ಲಿ ಲೀಸಾ ಹೇಳಿದ್ದು ಸರಿನಾಗಿತ್ತು. ಒಂದ್ ವೇಳೆ ಲೂನ ಅಲ್ಲೇ ಸಾಯಕ್ ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಆದ್ರೆ ಲ್ಯೂ ಹೇಳ್ತಾನೆ ಒಂದ್ ವೇಳೆ ನಿನ್ನ ಗಂಡ ಜೋಸೆಫ್ ನನ್ ಕೆಲ್ಸದ ಮಧ್ಯ ಬರ್ದೇ ಇದ್ದಿದ್ರೆ ನಾನು ಅವನನ್ನ ಕೊಲ್ತಾ ಇರ್ಲಿಲ್ಲ. ಆದ್ರೆ ಅವನಿಗೆ ನನ್ನ ಸೀಕ್ರೆಟ್ ಗೊತ್ತಾಗ್ಬಿಟ್ಟಿತ್ತು.
ಆಗ್ಬಿಡ್ತು. ಈಗ ನಿನ್ಗೂ ಕೂಡ ಗೊತ್ತಾಗಿದೆ, ಹೀಗಾಗಿ ನಾನು ನಿನ್ನನ್ನು ಕೂಡ ಕೊಲ್ಬೇಕಾಗತ್ತೆ. ಆದ್ರೆ ಯಾವಾಗ ಲ್ಯೂ ಅವಳನ್ನ ಕೊಲ್ಲೋಕೆ ಹೋಗ್ತಾನೆ ಇರ್ತಾನೋ ಅದೇ ಟೈಮ್ ನಲ್ಲಿ ಕೆವಿನ್ ಅಲ್ಲೇ ಹತ್ರದಲ್ಲಿರೋ ಮೌಸ್ ಟ್ರ್ಯಾಪ್ ಅನ್ನ ಅವನ ಬಾಯಿಗೆ ಎಸಿತಾಳೆ. ಮತ್ತೆ ಅವನಿಗೆ ತುಂಬಾನೇ ನೋವಾಗುತ್ತೆ. ಅವನು ಹಿಂದೆ ಸರಿತಾನೆ. ಕೆವಿನ್ ಇನ್ನೊಮ್ಮೆ ಟ್ರ್ಯಾಪ್ ನ ಹಾಕ್ತಾಳೆ. ಹಾಗೆ ಲೂನ ತುಂಬಾ ಹೊಡೆದು ಪ್ರಜ್ಞೆ ತಪ್ಸಾಕ್ತಾಳೆ. ಅಂಡ್ ಫೈನಲಿ ರೂಮ್ ಗೆ ಎಂಟರ್ ಆಗ್ತಾಳೆ ತನ್ನ ಮಗಳನ್ನ ನೋಡೋಕೆ, ಇಲ್ಲಿಂದ ಎಸ್ಕೇಪ್ ಆಗಿ ಹೋಗೋಕೆ. ಆದ್ರೆ ಲೂ ಅಂತೂ ಲೀಸಾನ ಕೊಂದಾಕಿರ್ತಾನೆ. ಇದನ್ನ ನೋಡಿ ಕೆವಿನ್ ಗೆ ತುಂಬಾನೇ ದುಃಖ ಆಗತ್ತೆ. ಅವಳು ಪೂರ್ತಿ ಟ್ರಾಮಾಗೆ ಹೋಗ್ಬಿಡ್ತಾಳೆ. ಆದ್ರೆ ಕೆವಿನ್ ಇವಾಗ ತನ್ನ ಪ್ರತಿಕಾರನ ತಗೊಳ್ಳೇಬೇಕು. ಹೀಗಾಗಿ ಅವಳು ಲೂನ ಮೇಲ್ಗಡೆ ಕಟ್ ಹಾಕ್ತಾಳೆ, ಅವನು ನೇತಾಡುವಂತೆ. ಮತ್ತೆ ಒಂದು ಚೂಪಾದ ಬ್ಲೇಡ್ ಇಂದ ಅವನ ಚರ್ಮವನ್ನೇ ಹರಿಯೋಕೆ ಶುರು ಮಾಡ್ತಾಳೆ, ಪ್ರಾಣಿಗಳ ರೀತಿ. ಅಂಡ್ ಹಾಗೆ ಅಲ್ಲಿಗೆ ಪೊಲೀಸ್ ಮತ್ತೆ ರೆಸ್ಕ್ಯೂ ಟೀಮ್ ಅವರ ಮನೆಗೆ ಬಂದಿರುತ್ತೆ. ಆದ್ರೆ ಇವಾಗ ಏನು ಮಾಡೋಕ್ಕೂ ಬರಲ್ಲ, ಕತೆ ಅಂತೂ ಮುಗ್ದು ಹೋಗಿದೆ. ಯಾಕೆಂದ್ರೆ ಕೆವಿನ್ ಇವಾಗ ತನ್ನ ಮಗಳು ಹಾಗೆ ಗಂಡನ ಪ್ರತಿಕಾರನ ತೀರ್ಸ್ಕೊಂಡಾಗಿದೆ. ಲ್ಯೂವನ್ನ ತುಂಬಾ ಕ್ರೂರವಾಗಿ ಅವಳು ಕೊಂದ್ಬಿಟ್ಟಿದ್ದಾಳೆ. ಒಂದ್ ವೇಳೆ ಜೋಸೆಫ್ ಆ ಕಿಲ್ಲರ್ನ ಕೊಲ್ಲೋಕೆ ಹೋಗದೆ ಇದ್ರೆ ಅವನು ಸಾಯ್ತಾ ಇರ್ಲಿಲ್ಲ. ಮತ್ತೆ ಒಂದ್ ವೇಳೆ ಕೆವಿನ್ ಆ ಕಿಲ್ಲರ್ಗೆ ಸಹಾಯ ಮಾಡದೇ ಇದ್ದಿದ್ರೆ ಅವಳ ಮಗಳು ಕೂಡ ಸಾಯ್ತಾ ಇರ್ಲಿಲ್ಲ. ಒಂದೇ ಒಂದು ಡಿಸಿಷನ್ ಇಂದ ಪೂರ್ತಿ ಜೀವನನೇ ಹಾಳಾಗಬಹುದು ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಈ ಥಂಬ್ನೇಲ್ಗೆ ಉತ್ತರ ಸಿಕ್ಕಾಗಿದೆ. ಏನಂದ್ರೆ ಅವರು ಕಾಡಿನಿಂದ ಪಾರಾಗಿ ಹೋಗ್ತಾರ? ನೋ ಗಾಯ್ಸ್, ಪಾರಾಗಿ ಹೋಗಲ್ಲ. ಬದಲಾಗಿ ಅವರು ಈ ಕಾಡಿನಲ್ಲೇ ಸತ್ತೋದ್ರು. ಮತ್ತೆ ಹಾಗೆ ಲಾಸ್ಟ್ ಅಲ್ಲಿ ಏನಾಯ್ತು, ಕೆವಿನ್ ನ ಮೇ ಬಿ ಪೊಲೀಸ್ ಆಫೀಸರ್ಸ್ ಹಿಡ್ಕೊಂಡು ಹೋದ್ರು ಅಂತ ನಾವು ಅನ್ಕೊಳ್ಬಹುದು. ಯಾಕಂದ್ರೆ ಮೂವಿ ಅಂತೂ ಅಲ್ಲಿಗೆ ಮುಗ್ದೋಯ್ತು. ಅಂಡ್ ಹಾಗೆ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ಸು ಅಂತ ಕಮೆಂಟ್ ಮಾಡಿ. ಮತ್ತೆ ಯಾವ್ದಾದ್ರು ಮೂವಿನ ಎಕ್ಸ್ಪ್ಲೇನ್ ಮಾಡೋದಿದ್ರೆ ನಮ್ಗೆ ಕಮೆಂಟ್ ನ ಮಾಡಿ. ಅಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ನೆಕ್ಸ್ಟ್ ವಿಡಿಯೋಸ್ ನ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ಬೆಲ್ ಐಕಾನ್ ನ ಆಲ್ಗೆ ಅಂತ ಸೆಟ್ ಮಾಡ್ಬೇಕಾಗತ್ತೆ. ಹಾಗೆ ನಮ್ಮ ವಿಡಿಯೋಗೆ ಹೈಪ್ ಕೂಡ ಮಾಡ್ಬಿಡಿ, ತುಂಬಾ ಸಪೋರ್ಟ್ ಸಿಕ್ಬಿಡುತ್ತೆ. ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್.